Good morning, dear students. In today's class, let us learn the art of writing email. So, till now, we have learned various patterns of letters, that is under non-official, non-personal, that is official letters, business letters, letters to editor. ಈ ರೀತಿಯ ಬೇರೆ ಬೇರೆ ಸೆಕ್ಷನ್ನಲ್ಲಿ ಕಂಪ್ಲೀಟ್ ಆಗಿ ನಾನ್ ಪರ್ಸನಲ್ ಲೆಟರ್ಸ್ ಏನಿದೆ ಆ ನಾನ್ ಪರ್ಸನಲ್ ಲೆಟರ್ಸ್ನಲ್ಲಿ ನಾವು ಲೆಟರ್ಸ್ ಟು ಎಡಿಟರ್ ಕಲ್ತಿದ್ದೀವಿ, ಲೆಟರ್ಸ್ ಆಫ್ ಕಂಪ್ಲೇಂಟ್ ಕಲ್ತಿದ್ದೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿರೋ ಹಾಗೆ ಮ್ಯಾನೇಜರಿಗೆ ಬರೆಯುವಂಥ ಲೆಟರ್ಸನ್ನು ಕಲ್ತಿದ್ದೀವಿ, ಕಂಪ್ಲೇಂಟ್ಸ್ ಅದ್ರ ಜೊತೆಗೆ ಲೆಟರ್ ಸೀಕಿಂಗ್ ಇನ್ಫಾರ್ಮೇಷನ್, ಲೆಟರ್ ಗಿವಿಂಗ್ ಇನ್ಫಾರ್ಮೇಷನ್, ಈ ರೀತಿ ಅನೇಕ ರೀತಿಯ ಲೆಟರ್ ರೈಟಿಂಗನ್ನು ಕಲ್ತಿದ್ದೀವಿ. ಸೊ ಆ ಲೆಟರ್ ರೈಟಿಂಗ್ ನಮಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದೇನು ಲೆಟರ್ ರೈಟಿಂಗ್ ಏನಿದೆ, ನಮ್ಮ ಒಂದು ಹಾರ್ಡ್ ಕಾಪಿ ಆಫ್ ಲೆಟರ್ ರೈಟಿಂಗ್ ಏನಿದೆ ಅಷ್ಟೇ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ಇವತ್ತಿನ ವಿದ್ಯಮಾನದೊಳಗೆ ನಡೆಸ್ತಕ್ಕಂಥದ್ದು ಇಮೇಲ್ ರೈಟಿಂಗ್. ಸೊ ನಿಮಗೆಲ್ಲರಿಗೂ ಅಲ್ಲಿರೋ ಹಾಗೆ ಟುಡೇ ಈಸ್ ಅ ಎರಾ ಆಫ್ ಟೆಕ್ನಾಲಜಿ. ಇಟ್ ಈಸ್ ಅ ಟೆಕ್ನಾಲಜಿ ಡ್ರಿವನ್ ಎರಾ. ಟೆಕ್ನಾಲಜಿ ಡ್ರಿವನ್ ಎರಾ ಆಗಿರೋದ್ರಿಂದ ಸ್ನೇಲ್ ಮೇಲ್ ಆಗಿರತಕ್ಕಂತಹ ಲೆಟರ್ಸ್ ಏನಿದೆ ಆ ಸ್ನೇಲ್ ಮೇಲ್ ಲೆಟರ್ ಬದಲಿಗೆ ನಾವು ಇವತ್ತಿನ ಕಾಲದೊಳಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂತಹ ಲೆಟರ್ ರೈಟಿಂಗನ್ನು ನಾವು ಕಾಣೋದ್ರೊಳಗೆ ಇಮೇಲ್ ಲೆಟರ್ಸ್ ನಮಗೆ. ಇಮೇಲ್ ಲೆಟರ್ಸಿಗೆ ನಮಗೆ ಬೇಕಿರೋದೇನು? ಆಲ್ ದಟ್ ಯು ನೀಡ್ ಈಸ್ ಅ ಸಿಸ್ಟಮ್ ಆ್ಯಂಡ್ ದ ಮ್ಯಾಟರ್ ದಟ್ ಯು ನೀಡ್ ಟು ರೈಟ್. ಅಷ್ಟೇ. ನಮಗೆ ಹಾಳೆ ಬೇಕು, ಅದನ್ನು ಬರಿಬೇಕು, ಸ್ಟ್ಯಾಂಪ್ ಹಚ್ಚಬೇಕು, ಪೋಸ್ಟ್ ಮಾಡಬೇಕು, ಈ ಯಾವುದೇ ರೀತಿಯ ಜಂಜಾಟವಿಲ್ಲದೆ ಆಲ್ ದಟ್ ಯು ನೀಡ್ ಟು ಡೂ ಈಸ್ ಆಲ್ ದಟ್ ಯು ನೀಡ್ ಟು ಹ್ಯಾವ್ ಈಸ್ ಆ್ಯನ್ ಇಮೇಲ್ ಐ ಡಿ. ಇಮೇಲ್ ಐ ಡಿ ಒಂದು ಸಿಸ್ಟಮ್ ಇರಬೇಕು. ಇಟ್ ಕ್ಯಾನ್ ಬಿ ಅ ಮೊಬೈಲ್ ಆರ್ ಕಂಪ್ಯೂಟರ್. ಸೊ ಸೆಂಡರ್ ಮತ್ತು ರಿಸೀವರ್ ಇಬ್ಬರ ಇಮೇಲ್ ಐ ಡಿ ಇದ್ದು ನಮ್ಮ ಹತ್ರಕ್ಕೆ ವಿಷಯ ಇದ್ದರೆ ಸಾಕು, ಕ್ಲಿಯರ್ ಕಂಪ್ರೆಸಿವ್ ಆಗಿ ನಾವು ಮ್ಯಾಟರನ್ನು ಮೇಲ್ ಮಾಡ್ಬೋದು. ದಟ್ ಟು ವಿತ್ ಎ ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಮಿನಿಟ್ಸ್. ಸೊ ಮಾಹಿತಿಯನ್ನು ತುಂಬ ವೇಗವಾಗಿ ವಿಲೇವಾರಿ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮವಾಗಿರುವಂತಹ ಸಾಧನ ಇಮೇಲ್ ರೈಟಿಂಗ್. ಆ್ಯಂಡ್ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಇಮೇಲ್ ರೈಟಿಂಗ್. ಹಾಗಾದರೆ ವಾಟ್ ಈಸ್ ಇಮೇಲ್ ರೈಟಿಂಗ್? ಇಮೇಲ್ ರೈಟಿಂಗ್ ಅಂದರೆ ಏನು? ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಮೇಲಿಂಗ್ ಸರ್ವಿಸ್. ಇಮೇಲ್ ದಟ್ ಈಸ್ ಎಲೆಕ್ಟ್ರಾನಿಕ್ ಮೇಲಿಂಗ್ ಸರ್ವಿಸ್. ಆ್ಯಂಡ್ ಇವತ್ತಿನ ಟೆಕ್ನಾಲಜಿ ಡ್ರಿವನ್ ಎರಾದೊಳಗೆ it actually plays a role of as an effective tool to communicate. ಕಮ್ಯುನಿಕೇಷನ್ನಿನ ತುಂಬ ಅತಿ ಹೆಚ್ಚಾಗಿರುವಂತಹ ಮಹತ್ವವನ್ನು ಹೊಂದಿರುವಂತಹ ಒಂದು ಇಫೆಕ್ಟಿವ್ ಟೂಲ್ ಆಗಿ ನಾವು ಇಮೇಲ್ ಹೊರ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. Lot of information can be factually filled through email. Most of us do have a wrong conception. Email should be very precise. Yes, of course it should be precise. ಅಂದರೆ ಟು ದ ಪಾಯಿಂಟ್ ಇರಬೇಕು. ಹಾಗಂದ ಮಾತ್ರಕ್ಕೆ ನಾವು ಇಮೇಲ್ನೊಳಗೆ 4 to 5 ಸೆಂಟೆನ್ಸಸ್ಗೂ ಜಾಸ್ತಿ ಬರೆಯೋ ಹಾಗಿಲ್ಲ. ಇದೆಲ್ಲವೂ ಕೂಡ ನಮ್ಮ ರಾಂಗ್ ಅಸಂಪ್ಷನ್ಸ್. ನಥಿಂಗ್ ಹ್ಯಾಸ್ ಸಚ್. ವಾಟ್ ಆರ್ ದ ಎಲಿಮೆಂಟ್ಸ್ ದಟ್ ಆ್ಯಕ್ಚುಲಿ ಯು ಕ್ಯಾನ್ ಪುಟ್ ಇನ್ ಆರ್ ಯು ಕ್ಯಾನ್ ಫರ್ನಿಶ್ ಇನ್ ದ ಇಮೇಲ್. ನೀವು ಆ ಇಮೇಲ್ನೊಳಗೆ ಏನೆಲ್ಲ ಮಾಹಿತಿಯನ್ನು ಭರ್ತಿ ಮಾಡ್ಬೋದು, ಏನೆಲ್ಲ ಮಾಹಿತಿಗಳನ್ನು ನೀವು ಅದರೊಳಗೆ ತುಂಬಬಹುದು ಅನ್ನೋದಾಯ್ತು ಅಂತ ಹೇಳಿದರೆ ಅ ಲಾಟ್ ಆಫ್ ಇನ್ಫಾರ್ಮೇಷನ್, ಆಲ್ಮೋಸ್ಟ್ ಗ್ಲೋಬಲ್ ಇನ್ಫಾರ್ಮೇಷನ್ ಅನ್ನು ನೀವು ಅದರೊಳಗೆ ತುಂಬೋದು. ಟೆಕ್ಸ್ಟನ್ನು ತುಂಬೋದು ಟೈಪಿಂಗ್ ಮುಖಾಂತರ. ನೀವೇನು ಟೆಕ್ಸ್ಟ್ ಬರಿತೀರೋ ಅದನ್ನು ಟೆಕ್ಸ್ಟ್ ಕ್ಯಾನ್ ಬಿ ಫರ್ನಿಶ್ಡ್ ಹಿಯರ್. ಆಡಿಯೋಸನ್ನು ನಾವು ಅಟ್ಯಾಚ್ ಮಾಡ್ಬೋದು, ಫೈಲ್ ಅಟ್ಯಾಚ್ ಮಾಡುವ ರೀತಿಯೊಳಗೆ. ವಿಡಿಯೋಸ್ ಅನ್ನು ಕೂಡ ಅಟ್ಯಾಚ್ ಮಾಡಬಹುದು. ಆ್ಯಂಡ್ ಇವನ್ ಸಮ್ ಗ್ರಾಫಿಕ್ಸ್ ಅನ್ನು ಕೂಡ ನಾವು ಅದರೊಳಗೆ ಅಟ್ಯಾಚ್ ಮಾಡಬಹುದು. ಬಟ್ ಒನ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್ ಇಸ್ ದಟ್ ಇಮೇಲ್ ಶುಡ್ ಬಿ ಬ್ರೀಫ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಅಪ್ ಟು ದ ಪಾಯಿಂಟ್. ಮೆಸ್ಸಿ ಆಗಿರಬಾರ್ದು, ಆಂಬಿಗ್ಯುಟಿ ತುಂಬಿರ್ತಕ್ಕಂತಹದ್ದಾಗಿರಬಾರ್ದು. ಸ್ಟ್ರೈಟ್ ಡೈರೆಕ್ಟ್ ಟು ದ ಪಾಯಿಂಟ್ ನಾವು ಇಮೇಲ್ಗಳನ್ನು ಪ್ರೆಸೆಂಟ್ ಮಾಡೋ ಹಾಗಿರಬೇಕು. So essential guidelines, this is all about email. So essential guidelines with regard to writing an email. So email ಬರೆಯುವಾಗ ಯಾಕೆಂತ ಹೇಳಿದರೆ ಇಮೇಲ್ನೊಳಗೆ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳ್ತೀನಿ, ಇಮೇಲ್ನೊಳಗೆ ನೀವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಬರೆಯುವಾಗ ಮಾತ್ರ ನಿಮ್ಮ ಇಮೇಲ್ ಐ ಡಿಯಿಂದ ಮತ್ತೊಂದು
ಇರುವಾಗ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ಕಂಪ್ಲೀಟ್ ಆಗಿ ಆಫೀಸ್ ರೆಕಾರ್ಡ್ಸಿಗೆ ಹೋಗುವಂತಹ ಮೇಲ್ ಏನಿದೆ ಅದರೊಳಗೆ ಮಾತ್ರ, ಅಂದರೆ ಸರ್ಕಾರಿ ಕಚೇರಿಗಳಿಗೆ ನಾವು ಕಳಿಸುವಂತಹ ಮೇಲ್ ಹಾಗೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನಲ್ಲಿ ನಿಮ್ಮ ಫ್ರಮ್ ಅಡ್ರೆಸ್, ಡೇಟ್, ಟು, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್ ಆ್ಯಂಡ್ ಕಂಟೆಂಟ್ ಆಫ್ ದ ಲೆಟರ್, ಅನಂತರ ಕ್ಲೋಸಿಂಗ್ ರಿಗಾರ್ಡ್ಸ್, ಈ ಕಾಂಪ್ಲಿಮೆಂಟರಿ ಕ್ಲೋಷರ್ ಇವೆಲ್ಲವೂ ಕೂಡ ಆಸ್ ಇಟ್ ಈಸ್ ಇನ್ ಲೆಟರ್ ರೈಟಿಂಗ್ ಬರೀಬೇಕು. ನೀವು ಇಲ್ಲಿ ತನಕ ಏನು ಲೆಟರ್ ರೈಟಿಂಗಲ್ಲಿ ಕಲ್ತಿದ್ದೀವಲ್ಲ, ಫ್ರಮ್ ಆದ ನಂತರ ಡೇಟ್ ನಂತರ ಟು ಅಡ್ರೆಸ್, ಸ್ಯಾಲ್ಯುಟೇಷನ್, ರೆಸ್ಪೆಕ್ಟೆಡ್ ಸರ್ ಅನ್ನೋದು, ರೆಸ್ಪೆಕ್ಟೆಡ್ ಸರ್ ಹಿಯರ್ ಬಿಕಮ್ಸ್ ಡಿಯರ್ ಸರ್, ನೀವು ಡಿಯರ್ ಸರ್ ಅನ್ನು ಕೂಡ ಇಮೇಲಲ್ಲಿ ಬಳಸ್ಕೋಬಹುದು. ಅದಾದ ನಂತರ ಸಬ್ಜೆಕ್ಟ್, ಇಮೇಲ್ನೊಳಗೆ ಸಬ್ಜೆಕ್ಟ್ ಅಂತ ಪೋರ್ಷನ್ ಇರುತ್ತೆ, ಆ ಸಬ್ಜೆಕ್ಟ್ನಲ್ಲಿ ಸಬ್ಜೆಕ್ಟ್ ಬರೀಬಹುದು. ಕಂಪೋಸ್ನೊಳಗೆ ನಿಮ್ಮ ಬಾಡಿ ಆಫ್ ದ ಲೆಟರನ್ನು ನಾವು ಬರೀಬಹುದು, ಅಲ್ಲಿ ಕಂಪೋಸ್ ಮೇಲ್ ಅನ್ನೋದೇನಿರುತ್ತೆ ಅಲ್ಲಿ ಬಾಡಿ ಆಫ್ ದ ಲೆಟರನ್ನು ಬರೀಬಹುದು. ಅದಾದ ನಂತರ ಕಾಂಪ್ಲಿಮೆಂಟರಿ ಕ್ಲೋಷರ್. ಬಟ್ ಇಫ್ ಇಟ್ ಈಸ್ ನಾಟ್ ಫಾರ್ ಟೋಟಲ್ ಅಫಿಷಿಯಲ್ ಪರ್ಪಸ್, ಸರ್ಕಾರಿ ಕಚೇರಿಗೆ ನೀವು ಡಾಕ್ಯುಮೆಂಟ್ ಪರ್ಪಸ್ಸಿಗಾಗಿ ಯಾವುದಾದ್ರೂ ಒಂದೆರಡು ಅಡಕಗಳನ್ನು ಹಾಕಿ ಕಳಿಸ್ತಾ ಇದ್ದೀರಾ ಅನ್ನೋದನ್ನ ಇಲ್ಲ ಅಂತ ಹೇಳಿದರೆ, ಈವನ್ ವೆರಿ ಪ್ರಿಸೈಸ್ ಆಗಿರ್ತಕ್ಕಂತಹ ಒಂದು ರೀತಿಯ ನೀವು ಶಾರ್ಟ್ಕಟ್ ಮೆಥಡ್ ಅಂತೇಳಿ ಏನು ಹೇಳ್ತೀವಿ, ಆ ರೀತಿಯ ಶಾರ್ಟ್ಕಟ್ ಮೆಥಡ್ನೊಳಗೆ ಕೂಡ ನಾವು ಇಮೇಲನ್ನು ಬರಿಬೋದು. ಅಂದರೆ ಏನು, ಫ್ರಮ್ ಅಡ್ರೆಸ್ ಏನಿರುತ್ತೆ ಆ ಫ್ರಮ್ ಅಡ್ರೆಸ್ ನಿಮ್ಮ ಮೇಲ್ ಐ ಡಿ ಆಗಿರುತ್ತೆ. ಯು ನೀಡ್ ನಾಟ್ ಮೆನ್ಷನ್ ಯುವರ್ ನೇಮ್, ಯುವರ್ ಏರಿಯಾ, ದಟ್ ಈಸ್ ಯುವರ್ ಲೊಕ್ಯಾಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಟು ಅಡ್ರೆಸ್ ಕೂಡ ನಿಮ್ಮ ಯಾವ ಒಬ್ಬ ವ್ಯಕ್ತಿಗೆ ಮೇಲ್ ಕಳಿಸ್ತಾ ಇದ್ದೀರೋ ಆ ಮೇಲ್ ಐ ಡಿ ಇರುತ್ತೆ. ಸೊ ಫ್ರಮ್ ನಿಮ್ಮ ಮೇಲ್ ಐ ಡಿ ಆಗಿದ್ದು, ಟು ಯಾವ ಪರ್ಸನ್ನಿಗೆ ಸೋ ಆ್ಯಂಡ್ ಸೋ ಪರ್ಸನ್ನಿಗೆ ಮೇಲ್ ಕಳಿಸ್ತಿದ್ದೀವೋ ಆ ಪರ್ಸನ್ನಿನ ಮೇಲ್ ಐ ಡಿ ಆಗಿದೆ. ನಾವು ಸಬ್ಜೆಕ್ಟ್ ಬರೆದು ಅದಾದ ನಂತರ ನಮ್ಮ ಕಂಪೋಸ್ ಮೇಲ್ ಪೊಸಿಷನ್ ಒಳಗೆ ಡಿಯರ್ ಸರ್ ಅಂತ ಬರೆದು ನಿಮ್ಮ ಮ್ಯಾಟರ್ ಅನ್ನು ಬರೆದ್ಬಿಟ್ರೆ ದ್ಯಾಟ್ಸ್ ಇನಫ್. ಸೊ ಇದು ನಾವಿಲ್ಲಿ ಗಮನಿಸ್ಕೋಬೇಕಾಗಿರುವಂಥ ಅಂಶ. ಅಂದರೆ ಇಮೇಲ್ ಎಷ್ಟು ವೇಗವಾಗಿ ಹೋಗುತ್ತೋ ಅದರ ಜೊತೆಗೆ ಆ ಪ್ರಿಸೈಸ್ ಆಗಿ ಟು ದ ಪಾಯಿಂಟ್ ಒಳಗೆ ತುಂಬ ಕ್ಲಿಯರ್ ಆಗಿ ಅದರೊಳಗೆ ವ್ಯಕ್ತ ಆಗಬೇಕು. ಅದು ಕೂಡ ನಮ್ಮ ಇಮೇಲ್ ರೈಟಿಂಗ್ ಸ್ಕಿಲ್ಸ್ನೊಳಗೆ ಒಂದು ಮುಖ್ಯವಾಗಿರುವಂತಹ ವಿಷಯ. ವೇಗವಾಗಿ ಹೋಗುತ್ತೆ, ವೇಗವಾಗಿ ನಮ್ಮ ವಿಷಯವೂ ಕೂಡ ಅಷ್ಟೇ ಕ್ಲಿಯರ್ ಕಟ್ ಆಗಿ ಪ್ರೆಸೆಂಟ್ ಆಗಬೇಕು. ಆ್ಯಂಡ್ ಯೋರ್ ಇಮೇಲ್ ಶುಡ್ ಬಿ ರಿಟರ್ನ್ ಇನ್ ದಟ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ಸೊ ನಾವು ಇಲ್ಲಿ ಎಸೆನ್ಷಿಯಲ್ ಗೈಡ್ಲೈನ್ಸ್ ವಿತ್ ರಿಗಾರ್ಡ್ ಟು ರೈಟಿಂಗ್ ಇಮೇಲ್ ಅನ್ನೋದಕ್ಕೆ ಮೆನ್ಷನ್ ಮಾಡ್ಕೊಂಡ್ರೆ, ಎಸೆನ್ಷಿಯಲ್ ಗೈಡ್ಲೈನ್ಸ್ ವಿತ್ ರಿಗಾರ್ಡ್ ಟು ರೈಟಿಂಗ್ ಇಮೇಲ್ ಅನ್ನೋದನ್ನ ನಾವು ಮೆನ್ಷನ್ ಮಾಡೋದಾದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಸಬ್ಜೆಕ್ಟ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್. ದಟ್ ಈಸ್ ರೈಟ್ ದ ಸಬ್ಜೆಕ್ಟ್ ಕ್ಲಿಯರ್ಲಿ. Guidelines that need to be followed with regard to email writing. ಇದರೊಳಗೆ ಫಸ್ಟ್ ಥಿಂಗ್ ಏನು, ಫಸ್ಟ್ ಪಾಯಿಂಟ್ ಏನು, ರೈಟ್ ದ ಸಬ್ಜೆಕ್ಟ್ ಕ್ಲಿಯರ್ಲಿ. ಏನು ಹಾಗಂದ್ರೆ ರೈಟ್ ದ ಸಬ್ಜೆಕ್ಟ್ ಕ್ಲಿಯರ್ಲಿ ಅಂದ್ರೇನು, ವಿಚ್ ಮೀನ್ಸ್ ನಿಮಗೆ ಇಮೇಲ್ ಒಳಗೆ ಸಬ್ಜೆಕ್ಟ್ ಅಂತ ಹೇಳಿದಿರುತ್ತೆ ಅಲ್ಲಿ ತುಂಬ ಸ್ಟ್ರೇಟ್ ಆಗಿ, ಸೊ ಅಂದರೆ ಒಂದೇ ವಾಕ್ಯದೊಳಗೆ ಬರುವಂಥ ರೀತಿಯೊಳಗೆ ನೇರವಾಗಿ ಕ್ಲಿಯರ್ ಆಗಿ ಆಂಬಿಗ್ವಿಟಿ ಇಲ್ಲದೆ ಇರುವ ರೀತಿಯೊಳಗೆ. ಆಂಬಿಗ್ವಿಟಿ ಅಂತ ಹೇಳಿದರೆ ಒಂದಷ್ಟು ಗೊಂದಲಗಳು, ಒಂದಷ್ಟು ಕನ್ಫ್ಯೂಷನ್ಸ್, ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಕ್ಕಂಥದ್ದು, ಮೊದಲು ಹೇಳಬೇಕಾಗಿರೋ ವಿಷಯವನ್ನು ಆನಂತರ ಹೇಳೋದು, ಆನಂತರ ಹೇಳೋ ವಿಷಯವನ್ನು ಮೊದಲಿಗೆ ಹೇಳ್ತಕ್ಕಂಥದ್ದು, ಈ ರೀತಿಯೊಳಗೆ ಮಾಡಬೇಡಿ. ತುಂಬ ಸ್ಟ್ರೈಟ್ ಆಗಿ ಕ್ಲಿಯರ್ ಟು ದ ಪಾಯಿಂಟ್ ಅಲ್ಲಿ ಬನ್ನಿ. ನೆಕ್ಸ್ಟ್ ಸಬ್ಜೆಕ್ಟ್ ಶುಡ್ ಬಿ ಶಾರ್ಟ್, ಕ್ಲಿಯರ್ ಆಗಿರಬೇಕು, ಜೊತೆಗೆ ಇಟ್ ಶುಡ್ ಬಿ ಶಾರ್ಟ್. Should be short and clean. Subject should be short and clear. Nantra mention or use of punctuations and capitals.
ಫುಲ್ ಸ್ಟಾಪ್ ಆಗಿರ್ಬೋದು, ಯೂಸ್ ಆಫ್ ಕ್ಯಾಪಿಟಲ್ಸ್ ಏನಿದೆ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಯೂಸ್ ಪ್ರಾಪರ್ punctuations and capitals. Capital letters wherever necessary. Punctuation marks. Punctuations andre punctuation mark and capitals, that is capital letter wherever necessary. Next, now coming to the body of the email. So ನಿಮ್ಮ ಕಂಪೋಸ್ ಇಮೇಲ್ ಅಂತ ಹೇಳಿ ಏನಿರುತ್ತೆ, ಕಂಪೋಸ್ ಅಂತ ಹೇಳಿರುತ್ತೆ. ಆ ಕಂಪೋಸ್ನೊಳಗೆ ಏನು ಬರೀತೀರಾ, ಬಾಡಿ ಆಫ್ ದ ಲೆಟರ್ ಅಂತ ಹೇಳಿ ಹೇಳ್ತೀವಿ ನಾವು. ಲೆಟರ್ ರೈಟಿಂಗ್ ಏನಿದೆ, ಟ್ರೆಡಿಷನಲ್ ಫಾರ್ಮ್ಯಾಟ್ ಆಫ್ ಲೆಟರ್ ರೈಟಿಂಗ್ನೊಳಗೇನು ಕಂಟೆಂಟ್ ಆಫ್ ದ ಲೆಟರ್ ಅಂತ ಹೇಳ್ತೀವಿ, ಅದನ್ನೇ ನಾವಿಲ್ಲಿ ಬಾಡಿ ಆಫ್ ದ ಲೆಟರ್ ಅಂತ ಹೇಳ್ತಿರೋದು. ಆ ಬಾಡಿ ಆಫ್ ದ ಲೆಟರ್ ಏನಿದೆ, ಬಾಡಿ ಆಫ್ ದ ಲೆಟರ್ ಶುಡ್ ಬಿ ಬ್ರೀಫ್. ಇಟ್ ಶುಡ್ ಬಿ ಬ್ರೀಫ್ ಆ್ಯಂಡ್ ವಿತೌಟ್ ಎನಿ ಆಂಬಿಗ್ವಿಟಿ. ಫಸ್ಟ್ ಥಿಂಗ್, ಇಟ್ ಶುಡ್ ಬಿ ಬ್ರೀಫ್ ಅಂದರೆ ತುಂಬ ಡ್ರ್ಯಾಗ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇಟ್ ಶುಡ್ ಬಿ ಬ್ರೀಫ್. ದ ಬಾಡಿ ಆಫ್ ದ ಲೆಟರ್, ದ ಕಂಟೆಂಟ್ should be brief and clear without any ambiguity. Brief and clear without any ambiguity. ಓಕೆ, ಇದಿಷ್ಟು ನಾವಿಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ಇನ್ಸ್ಟ್ರಕ್ಷನ್ಸ್, ರೂಲ್ಸ್. ಏನೇನು ಫಾಲೋ ಮಾಡ್ಕೋಬೇಕು ನಾವು while writing an email? While writing the email, the essential guidelines that we need to follow ಏನು, write the subject clearly. ಆನಂತರ subject should be short and clear. Subject should be short and clear. Use proper punctuations. Use proper punctuation marks and capital letters wherever necessary. The content, that is the body of the letter ಅಂತ ಹೇಳಿ ಹೇಳ್ತೀವಿ, ಆ ಕಂಟೆಂಟ್ ಆಫ್ ಬಾಡಿ ಆಫ್ ದ ಲೆಟರ್ ಇದು ಬ್ರೀಫ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು. ಆ್ಯಂಡ್ ಇಟ್ ಶುಡ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಆಂಬಿಗ್ವಿಟಿ. ಯಾವುದೇ ರೀತಿಯ ಗೊಂದಲಗಳನ್ನು ನಿಮ್ಮ ಇಮೇಲ್ನೊಳಗೆ ಬರೆಯುವ ಹಾಗಿಲ್ಲ, ಅಂದರೆ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡೋ ಹಾಗಿಲ್ಲ ನಿಮ್ಮ ಇಮೇಲ್ ರೈಟಿಂಗ್. ಸೊ ದಿಸ್ ಆರ್ some of the guidelines that you need to follow while writing an email. Now let us look at some questions. Let us try and practice some email writing. Okay, so email writing ಗೆ ರಿಲೇಟೆಡ್ ಆಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾವೀಗ ಕಲಿತು ಸಾಲ್ವ್ ಮಾಡೋಣಂತೆ. ಸೊ the question here, the first question goes as this: write an email to your friend telling him or her about your new college. Okay, telling him or her about your new college. ಇಷ್ಟೇ ಪ್ರಶ್ನೆ. ನೀವಿಲ್ಲಿ ಟು ಅಡ್ರೆಸ್ ಬರ್ಕೋಬೇಕು, XXX ಬರೆಯೋ ಆಗಿಲ್ಲ. ಯು ನೀಡ್ ಟು ರೈಟ್ ಅ ನೇಮ್, ದಟ್ ಈಸ್ ಯುವರ್ ಮೇಲ್ ಐ ಡಿ. ಟು ಅಡ್ರೆಸ್ ಏನಿದೆ ಅದು ನಿಮ್ಮ ಮೇಲ್ ಐ ಡಿ. ಫ್ರಮ್ ಅಡ್ರೆಸ್ ಏನಿದೆ ಅದು ನೀವು ಯಾರಿಗೆ ಮೇಲನ್ನು ಕಳಿಸ್ತಿದ್ದೀರೋ ಆ ಪರ್ಸನ್ನ ಮೇಲ್ ಐ ಡಿ. ಅದಾದ ನಂತರ ಸಬ್ಜೆಕ್ಟ್ ಇರುತ್ತೆ, ನಂತರ ಕಂಪೋಸ್ ಇಮೇಲ್ ಅಂತ ಹೇಳಿ ಏನಿರುತ್ತೆ ಅಲ್ಲಿ ಕಂಟೆಂಟ್ ಆಫ್ ದ ಲೆಟರ್, ಕಂಟೆಂಟನ್ನು ನಾವು ಬರಬೇಕು. ಸೊ ವಾಟ್ಸ್ ದ ಕ್ವಶನ್ ಹಿಯರ್? ರೈಟ್ ಆನ್ ಇಮೇಲ್, ದ ಫಸ್ಟ್ ಒನ್. Write an email to your friend telling him about
your new college. Full stop. Telling him about your new college. So ಇದರೊಳಗೆ ಇದಿಷ್ಟು ಪ್ರಶ್ನೆ ಆದರೆ ನಾವಿಲ್ಲಿ ಫಸ್ಟ್ ಏನು ಬರೀಬೇಕು, ನಮ್ಮ ಮೇಲ್ ಐ ಡಿಯನ್ನು ಬರೀಬೇಕು. ನಾವು ಸೆಂಡರ್ಸ್ ಮೇಲ್ ಐ ಡಿ ಏನಿದೆ ಅದನ್ನು ಫಸ್ಟ್ ಟು ಆದ ನಂತರ ಸೆಂಡರ್ ಆದ ನಂತರ ನಿಮ್ಮ ಸಬ್ಜೆಕ್ಟ್ ಇರುತ್ತೆ. ಓಕೆ, ಟು Shyam at gmail.com. So I'll keep this as the address, Shyam at gmail.com. From, it can be anything. ನಿಮಗೆ ಸರಿ ಅನ್ಸುತ್ತೋ ಆ ಹೆಸರುಗಳನ್ನು ನೀವು ಬರ್ಕೋಬಹುದು. ರಾಮ at gmail.com. ಓಕೆ, ಇಲ್ಲಿಗೆ ನಿಮ್ಮ ಫ್ರಮ್ ಟು ಮುಗಿದೋಯ್ತು. ಅದಾದ ನಂತರ ಏನು ಬರೀತಿದ್ದೀರಾ ನೀವಿಲ್ಲಿ ಇಮೇಲ್ ಐ ಡಿ ಒಳಗೆ ನೀವು ಬರಿಬೇಕಾಗಿರೋದೇನೀಗ ಸಬ್ಜೆಕ್ಟ್. ನಿಮ್ಮ ಸಬ್ಜೆಕ್ಟ್ ಏನು, ಟೆಲ್ಲಿಂಗ್ ಅಬೌಟ್ ಯುವರ್ ನ್ಯೂ ಕಾಲೇಜ್. ಸೊ ಸಬ್ಜೆಕ್ಟ್ ಏನು ಬರೀತೀರಾ, ಡೀಟೇಲ್ಸ್ ಅಬೌಟ್ ಮೈ ನ್ಯೂ ಕಾಲೇಜ್. ಓಕೆ, ಇಷ್ಟೇ ನಾವು ಬರಬೇಕಾಗಿರೋದು ಸಬ್ಜೆಕ್ಟ್. ಸೊ ಟು ಅಡ್ರೆಸ್ ಆದ ನಂತರ ಒಂದು ಲೈನ್ ಬಿಟ್ಟು ಫ್ರಮ್ ಅಡ್ರೆಸ್ ಆದ ನಂತರ ಒಂದು ಲೈನ್ ಬಿಟ್ಟು ಸಬ್ಜೆಕ್ಟ್ details about my new college. Details about my new college. ಇಷ್ಟಾದ ನಂತರ ನಾವೇನು ಬರಿತೀವಿ, ನಿಮ್ಮ ಮೇಲ್ ಬರೆಯುವಾಗ ಕರ್ಸರ್ ಏನಿರುತ್ತೆ, ಕಂಪೋಸ್ ಮೇಲ್ ಅಂತ ಹೇಳಿ ಏನಿರುತ್ತೆ ಅಲ್ಲಿಗೆ ನೀವು ಬರಬೇಕು. ಅಲ್ಲಿ ಸ್ಯಾಲ್ಯುಟೇಷನ್ ಬರೀಬೇಕು, ರೆಸ್ಪೆಕ್ಟೆಡ್ ಸರ್. ಅದಾದ ನಂತರಕ್ಕೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಅದನ್ನು ಬರಬೇಕಾಗಿದೆ. ಸೊ ನಾವು ಮೂವಿಂಗ್ ಫರ್ದರ್, ನೀವು ಯಾರಿಗೆ ಲೆಟರ್ ಬರೀತಿರೋದು, ಟು ಶ್ಯಾಮ್ ಫ್ರಮ್ ರಾಮ್, ಹೌದಲ್ವಾ? ಸೊ ನೀವೇನು ಬರೀತೀರಾ, ಡಿಯರ್ ಶ್ಯಾಮ್. ಡಿಯರ್ ಶ್ಯಾಮ್. ಸೊ ಇಲ್ಲಿ ಸ್ಯಾಲ್ಯುಟೇಷನ್ ಬರೆದಾದ ನಂತರ ಒಂದು ಲೈನನ್ನು ಬಿಡ್ತೀವಿ. ಡಿಯರ್ ಶ್ಯಾಮ್, ಮೈ ನ್ಯೂ ಕಾಲೇಜ್ is fantastic, wonderful, fabulous. ನಿಮಗೆ ಯಾವ ಅಡ್ಜೆಕ್ಟಿವ್ ಅನ್ನು ಬರೀಲಿಕ್ಕೆ ನಿಮಗೆ ಸೂಕ್ತ ಅನಿಸುತ್ತೋ ಅದನ್ನು ನೀವು ಬರೀತೀರಿ. ಮೈ ನ್ಯೂ ಕಾಲೇಜ್ is fabulous, wonderful. ಬಟ್ ರಿಮೆಂಬರ್, ಆದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗದೇ ಇರುವ ರೀತಿಯೊಳಗೆ ನೀವು ಮೇಲನ್ನು ಬರೀರಿ. ಇಟ್ಸ್ ವಂಡರ್ಫುಲ್. ಸೊ there are well furnished classrooms, labs, we have a vast playground. ಈ ರೀತಿಯೊಳಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಕಾಲೇಜನ್ನು ನೀವು ಬರೀತಾ ಹೋಗಿ. There are well furnished classrooms. ಅದಾದ ನಂತರ we have well equipped laboratories. We have well equipped lab, indoor as well as we do have
ಬೋತ್ ಇಂಡೋರ್ ಆಸ್ ವೆಲ್ ಆಸ್ ಔಟ್ಡೋರ್ ಗೇಮ್ಸ್ ಫೆಸಿಲಿಟಿ. ಅದನ್ನು ನಾವು ವಿ ಹ್ಯಾವ್ ಅ ವಾಸ್ಟ್ ಪ್ಲೇ ಗ್ರೌಂಡ್ ಅಂತ ಬರಿಬೋದು. Playground, we have a vast playground. Good library. ಸೊ ಯಾಕಂತ ಹೇಳಿದರೆ ಪ್ಲೇಗ್ರೌಂಡ್, ಲ್ಯಾಬ್, ಕ್ಲಾಸ್ ರೂಮ್ ಇಷ್ಟೇ ಅಗತ್ಯವಾಗಿರೋದು. ಗುಡ್ ಲೈಬ್ರರಿ. ಸೊ ಲೈಬ್ರರಿ ಏನಿದೆ, ಎಕ್ಸಲೆಂಟ್ ಲೈಬ್ರರಿ. Adding to this, I am lucky to have very good teaching faculty. Lucky to have good teaching faculty. ಸೊ ಯಾಕಂತ ಹೇಳಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಏನು, ಲೈಬ್ರರಿ ಹೇಗಿರಬೇಕು, ಪ್ಲೇ ಗ್ರೌಂಡ್ ಇದೆ, ಕ್ಲಾಸ್ ರೂಮ್ಸ್ ಇದೆ, ಲ್ಯಾಬ್ ಇದೆ, ಅಷ್ಟೇ ಇಂಪಾರ್ಟೆಂಟ್ ಗುಡ್ ಟೀಚಿಂಗ್ ಫ್ಯಾಕಲ್ಟಿ. ಐ ಆಮ್ ಲಕ್ಕಿ ಟು ಹ್ಯಾವ್ ಗುಡ್ ಟೀಚಿಂಗ್ ಫ್ಯಾಕಲ್ಟಿ. ಇಷ್ಟ ಆದ ನಂತರ ನೀವು ಒಂದ್ಸತಿ ಅವನನ್ನು ಯು ಕ್ಯಾನ್ ಆ್ಯಕ್ಚುಲಿ ಇನ್ವೈಟ್ ಯುವರ್ ಫ್ರೆಂಡ್ ಟು ವಿಸಿಟ್ ಯುವರ್ ಕಾಲೇಜ್. ಐ ವುಡ್ ರಿಕ್ವೆಸ್ಟ್ ಯು ಟು ವಿಸಿಟ್ ಮೈ ಕಾಲೇಜ್ ಒನ್ಸ್ ಅಂತ ಕೂಡ ಬರೀಬೋದು. ಸೊ ಪ್ಲೀಸ್ ಡೂ ವಿಸಿಟ್ ಮೈ ಕಾಲೇಜ್ ಒನ್ಸ್ ಅಂತ ಬರೀಬೋದು ನೀವು. ದ್ಯಾಟ್ಸ್ ಯುವರ್ ಆಪ್ಷನ್, ಆಯಿತಾ. ಅದಾದ ನಂತರ ಬಿಕಾಸ್ ನೀವು ಇಷ್ಟು ಮಾಹಿತಿಯನ್ನು ಏನೋ ಒಂದು ಉದ್ದೇಶದೊಳಗೆ ಹೇಳ್ತಾ ಇದ್ದೀರಲ್ಲ, ಜಸ್ಟ್ ಫೆಲ್ಟ್ ಲೈಕ್ ಶೇರಿಂಗ್ ಮೈ ಜಾಯ್ ವಿತ್ ಯು, ಈ ರೀತಿಯಲ್ಲಿ ಕೂಡ ನೀವು ಜಸ್ಟ್ ಫೆಲ್ಟ್ ಲೈಕ್ ಶೇರಿಂಗ್ ಮೈ ಓವರ್ವೆಲ್ಮಿಂಗ್ ಹ್ಯಾಪಿನೆಸ್ ವಿತ್ ಯು, ಈ ಥರದೊಳಗೆ ಫೆಲ್ಟ್ ಲೈಕ್ ಜಸ್ಟ್ felt like sharing my overwhelming happiness with you. ಅದಾದ ನಂತರ ಏನು, ಲಾಸ್ಟಿಗೆ ಒಂದು ಲೈನ್ ಬಿಡಬೇಕು. ಇದಿಷ್ಟು ಆದ ಕೂಡಲೇ, ಇದಿಷ್ಟು ಆದ ನಂತರ ಒಂದು ಲೈನ್ ಬಿಟ್ಟು ಕಾಂಪ್ಲಿಮೆಂಟರಿ ಕ್ಲೋಷರ್, ದಟ್ ಈಸ್ ವಿತ್ ರಿಗಾರ್ಡ್ಸ್ yours sincerely. Thank you. Yours sincerely. Thank you. Online biಡ್ರಿ. ನಿಮ್ಮ ಹೆಸರನ್ನು ನೀವಾಗಲೇ ಏನು ಹೆಸರು ಬರೆದಿದ್ರಿ ಆ ಹೆಸರನ್ನು, ದಿಸ್ ಈಸ್ ಅ ಮೇಡ್ ಫ್ರಮ್ ಶ್ಯಾಮ್ ಟು ರಾಮ್, ಸೊ ಶ್ಯಾಮ್ ನೇಮನ್ನು ಬರೆದ್ರೆ ಆಯ್ತದೆ, ಶ್ಯಾಮ್. ಓಕೆ, ಇದು ನಿಮ್ಮ ಫ್ರೆಂಡಿಗೆ ನೀವು ಬರೀತಿರುವಂತಹ ಒಂದು ಇಮೇಲ್ ರೈಟಿಂಗಿನ ಸ್ಯಾಂಪಲ್ ಪ್ರಾಕ್ಟೀಸ್ ಆಗಿದೆ. ಓಕೆ, now let us move further. Let me take some official mail now. So write an email addressing the principal of your college providing your biodata for contesting in the student of the year award. Okay, so idu iga na ತಗೊಂಡಿರುವಂತಹ ಪ್ರಶ್ನೆ. Write an email addressing the principal of your college
providing your biodata, for contesting in the Student of the Year award. ಓಕೆ, ಸೊ ಇಲ್ಲಿ ನೀವೇನೇನು ಬರೀತೀರಾ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಲಿಗೆ ನೀವು ಬರೀತಕ್ಕಂಥದ್ದು. ಸೊ ಟು ಅಡ್ರೆಸ್ knpupprincipal@gmail.com. ಟು ಅಡ್ರೆಸ್ ಬರೀತಿದ್ದೀರಾ, ಟು knpupprincipal@gmail.com. ಓಕೆ, ನೆಕ್ಸ್ಟ್ ಫ್ರಮ್ ಅಡ್ರೆಸ್ ನಿಮ್ಮ ಹೆಸರನ್ನು ಬರೀರಿ. ಒನ್ ಲೈನ್ ಬಿಟ್ಟು ಫ್ರಮ್ gmail.com. ಸೊ ಅಲ್ಲಿಗೆ ಟು ಅಡ್ರೆಸ್ ಫ್ರಮ್ ಅಡ್ರೆಸ್ ಎರಡು ಆಯಿತು. ಈಗ ನಿಮ್ಮ ಸಬ್ಜೆಕ್ಟ್. ಸೊ ರಿಮೆಂಬರ್, ಸಬ್ಜೆಕ್ಟನ್ನು ಬರೆಯುವಾಗ ನಮ್ಮ ಸಬ್ಜೆಕ್ಟ್ ಹೇಗಿರಬೇಕು, ನಮ್ಮ ಸಬ್ಜೆಕ್ಟ್ ಶಾರ್ಟ್ ಆಗಿರಬೇಕು, ಕ್ಲಿಯರ್ ಆಗಿರಬೇಕು, ಪ್ರಿಸೈಸ್ ಆಗಿರಬೇಕು. ನೀವು ಯಾವ ಉದ್ದೇಶಕ್ಕೆ ಲೆಟರ್ ಬರೀತಿರೋದು? ಅಪ್ಲೈಯಿಂಗ್ ಫಾರ್ ದ ಕಾಂಟೆಸ್ಟ್ ಆಫ್ ಸ್ಟೂಡೆಂಟ್ ಆಫ್ ದ ಇಯರ್. ಸೊ ಪ್ರಿಸೈಸ್ ಆಗಿ ಫಾರ್ವರ್ಡಿಂಗ್ ಮೈ ಬಯೋಡೇಟಾ. ಓಕೆ, ನಾವೇನು ಮಾಡ್ತಿದ್ದೀವಿ, ಬಯೋಡೇಟಾವನ್ನು ಸೆಂಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸಬ್ಜೆಕ್ಟ್ನೊಳಗೆ ಫಾರ್ವರ್ಡಿಂಗ್ ಮೈ ಬಯೋಡೇಟಾ ಫಾರ್ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಇಷ್ಟನ್ನು ಬರೀತೀವಿ. ಸಬ್ಜೆಕ್ಟ್ forwarding my biodata for Student of the Year award. For Student of the Year award. So ಇದಾದ ನಂತರ ನಾವೇನು ಮಾಡಬೇಕು? ಸೊ ಜಸ್ಟ್ ಆ್ಯಸ್ ನಿಮ್ಮ ಲೆಟರ್ ರೈಟಿಂಗ್ನೊಳಗೆ ಏನಿದೆ ಅದೇ ರೀತಿ ಒಂದು ಲೈನನ್ನು ಬಿಟ್ಟು ಐ ಆಮ್ ಫಾರ್ವರ್ಡಿಂಗ್ ಮೈ ಬಯೋಡೇಟಾ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್. ನಿಮ್ಮ ಡೀಟೇಲ್ಸನ್ನು ಕೊಡಬೇಕು. ದ ಡೀಟೇಲ್ಸ್ ಆರ್ ಆಸ್ ಫಾಲೋಸ್. ಫಸ್ಟ್ ಪಿ ಯು, ನಿಮ್ಮ ಫಸ್ಟ್ ಪಿ ಯು ಮಾರ್ಕ್ಸ್ ಕಾರ್ಡ್ ಏನಿದೆ, ನಿಮ್ಮ ಫಸ್ಟ್ ಪಿ ಯು ಸ್ಕೋರ್, ಫಸ್ಟ್ ಪಿ ಯು 600ಗೆ ಯು ಕ್ಯಾನ್ ಮೆನ್ಷನ್ ಇಟ್ ಆಸ್ 575 ಆಸ್ ಸಚ್. ಅದೇ ರೀತಿ ಅಂದರೆ ಫಸ್ಟ್ ಪಿ ಯು ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್, ಆ್ಯನ್ಯುಯಲ್ ಎಕ್ಸಾಮ್, ಸೆಕೆಂಡ್ ಪಿ ಯು ಫಸ್ಟ್ ಟೆಸ್ಟ್, ಸೆಕೆಂಡ್ ಪಿ ಯು ಮಿಡ್ ಟರ್ಮ್, ಈ ರೀತಿಯೊಳಗೆ ನಿಮ್ಮ ಮಾರ್ಕ್ಸ್ಗಳನ್ನು ಕೊಟ್ಟು ನಿಮ್ಮ ಅದರ್ ಆ್ಯಕ್ಟಿವಿಟೀಸ್ ಏನಿದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸೊ ಫಸ್ಟ್ ಪ್ಲೇಸ್ ಇನ್ ಅಥ್ಲೆಟಿಕ್ಸ್, ಯಾವುದಾದ್ರೂ ಸ್ಪೋರ್ಟ್ಸ್, 100 ಮೀಟರ್ ರನ್ನಿಂಗ್, ಈ ರೀತಿ ಫಸ್ಟ್ ಪ್ಲೇಸ್ ಇನ್ ಡಿಬೇಟ್, ಸೆಕೆಂಡ್ ಪ್ಲೇಸ್ ಇನ್ ಮ್ಯೂಸಿಕ್, ಸಿಂಗಿಂಗ್, ಈ ರೀತಿ ನಿಮ್ಮ ಓವರ್ ಆಲ್ ಅಂದರೆ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಹೇಳಿದರೆ ಓವರ್ ಆಲ್ ಆಗಿರ್ತಕ್ಕಂಥ ಒಂದು ನಿಮ್ಮ ಅಚೀವ್ಮೆಂಟನ್ನು ನಾವು ಕೊಡ್ತಾ ಕರೀತೀವಿ. ಸೊ ಅದೆಲ್ಲವನ್ನೂ ಕೂಡ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸೊ ಒಂದು ಲೈನ್ ಬಿಟ್ಟ ನಂತರ ಐ ಆಮ್ ಫಾರ್ವರ್ಡಿಂಗ್ ಮೈ ಡೀಟೇಲ್. ಸೊ ನಾವು ಯು ಆರ್ ರೈಟಿಂಗ್ ದ ಕಂಟೆಂಟ್ ಆಫ್ ದ ಲೆಟರ್. ಕಂಪೋಸ್ ಮೈನ್ ಸೆಕ್ಷನ್ ಒಳಗೆ ನೀವು ಆ ಕಂಟೆಂಟ್ ಆಫ್ ದ ಲೆಟರ್ನ ಬರೆಯೋದು. ಐ ಆಮ್ ಫಾರ್ವರ್ಡಿಂಗ್ my biodata for considering me for the Student of the Year award for
considering me for student of the year award. Okay, ಅದಾದ ನಂತರ ನೆಕ್ಸ್ಟ್ ಸೆಂಟೆನ್ಸ್ ಏನಾಗಬೇಕು? The details are as follows. Excuse me. The details are as follows. ಇದಾದ ನಂತರ ಒಂದು ಲೈನ್ ಬಿಟ್ಟು ನಿಮ್ಮ ಡೀಟೇಲ್ಸ್ ಏನಿದೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಇಡೀ 2 ವರ್ಷದ ಅಚೀವ್ಮೆಂಟ್ ಏನಿದೆ ಅದನ್ನು ನೀವಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಸೊ academic, first PUC, test 575 or 600 and the 600 ಗೆ ನಿಮ್ಮ ಸ್ಕೋರ್ 575. First PUC mid term 580 or 600. First PUC annual 585 by 600. Okay. Second PUC first test 575 by 600. Sports, so midterm, second PUC midterm, second PUC midterm 580 by 600. Okay, ಇದಿಷ್ಟು ನಿಮ್ಮ academics. Next ಏನು ಬರೀತೀರಿ? Cultural activities, cultural events, extracurricular sports and then cultural activities. Sports, first in 100 meters running, first in Kho-Kho, second in volleyball, ಇದು ನಿಮ್ಮ ಸ್ಪೋರ್ಟ್ಸ್ ನಲ್ಲಿರ್ತಕ್ಕಂಥ ಸಾಧನ. cultural activities. First in singing, first in debate. Okay, ಇದಾದ ನಂತರ ನಾವೇನು ಬರೀಬೇಕು? ನಿಮ್ಮ ಲೆಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಇನ್ ಡಿಬೇಟ್, ಯು ಕ್ಯಾನ್ ಆ್ಯಡ್ ಫ್ಯೂ ಮೋರ್. ನಿಮಗೆ ಯಾವ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು ಅನ್ಸುತ್ತೋ. ಸೆಕೆಂಡ್ ಇನ್ ಡ್ಯಾನ್ಸ್, ಫೋಕ್ ಡ್ಯಾನ್ಸ್, ಸೆಕೆಂಡ್ ಇನ್ ಫೋಕ್ ಡ್ಯಾನ್ಸ್, ಫಸ್ಟ್ ಇನ್ ಕ್ಲಾಸಿಕಲ್ ಡ್ಯಾನ್ಸ್. ಯು ಕ್ಯಾನ್ ಆ್ಯಡ್ ಹ್ಯಾಸ್ ಮೋರ್, ಬಟ್ ಕನ್ಫೈನ್ ಇಟ್ ಟು 4 or 5. ಆಯಿತಾ? ಅದಾದ ನಂತರ ನಾವೇನು ಮಾಡ್ತೀವಿ? ಥ್ಯಾಂಕ್ ಯು. ನೆಕ್ಸ್ಟ್ ಕಮ ಹಾಕಿದ ನಂತರ ಯುವರ್ಸ್ ಫೇತ್ಫುಲಿ.
ಸೊ ನೀವು ಮೇಲಲ್ಲಿ ಹೆಸರು ಹಾಕಿದ್ದೀರಾ, ಶರ್ವಾಣಿ ಅಂತ ಹಾಕಿದ್ದೀನಿ ನಾನು. ಐ ವಿಲ್ ಬಿ ರೈಟಿಂಗ್ ದ ಸೇಮ್ ವ್ಯವಸ್ಥೆಯಲ್ಲಿ. ಓಕೆ, ಸೊ ಇದು ನೀವು ನಿಮ್ಮ ಪ್ರಿನ್ಸಿಪಾಲ್ಗೆ ಈ ಸ್ಟೂಡೆಂಟ್ ಆಫ್ ದ ಇಯರಿಗೋಸ್ಕರ ಬರೆದಿರುವಂತಹ ಮೇಲ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಒನ್. Write an email to the manager ABC Thrash inquiring about the tour package of South India tour. Okay, ಇದು ನೀವು ಟೂರ್ ಪ್ಯಾಕೇಜ್ ಬಗ್ಗೆ ಬಿಸ್ನೆಸ್ ರಿಲೇಟೆಡ್ ಆಗಿ ನಮ್ಮ ಮಾಹಿತಿಯನ್ನು ಕೇಳಿಕ್ಕೆ ಸೀಕಿಂಗ್ ಇನ್ಫಾರ್ಮೇಷನ್ ಕೈಂಡ್ ಆಫ್ ಇಮೇಲ್ ಅಡ್ರೆಸ್. Write an email to the manager South India Tours. Let me keep it as South India Tours. Inquiring about the tour package for South India. Too. ಇದಿಷ್ಟು ಕ್ವಶನ್. ಸೊ ನೀವು ಬರಿಬೇಕಾಗಿರೋದು ಟು ಅಡ್ರೆಸ್ ಯಾರಿಗೆ, ಮ್ಯಾನೇಜರ್ ಸೌತ್ ಇಂಡಿಯಾ ಟೂರ್ಸ್. ಇದು ನಿಮ್ಮ ಟು ಅಡ್ರೆಸ್ ಆಗಿದೆ. ಟು ಮ್ಯಾನೇಜರ್ ಸೌತ್ ಇಂಡಿಯಾ ಟೂರ್ಸ್. ಸೊ gmail.com. ನೀವು ಬರೀತಿರೋದು ಪರ್ಸನ್, ನಿಮ್ಮ ಹೆಸರು, ಫ್ರಮ್ ಅಡ್ರೆಸ್ ರೋಹಿತ್ at gmail.com. ಸೊ ನೆಕ್ಸ್ಟ್ ಏನು, ಇದೆರಡರ ನಂತರ ಸಬ್ಜೆಕ್ಟ್ ಏನು, ನಿಮ್ಮ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದೀವಿ ನಾವು, ರೈಟ್ ಅನ್ ಇಮೇಲ್ ಟು ದ ಮ್ಯಾನೇಜರ್ ಸೌತ್ ಇಂಡಿಯಾ ಟೂರ್ಸ್ ಇನ್ಕ್ವೈರಿಂಗ್ ಅಬೌಟ್ ದ ಟೂರ್ ಪ್ಯಾಕೇಜ್ ಫಾರ್ ಸೌತ್ ಇಂಡಿಯಾ ಟೂರ್. ಸೊ ಡೀಟೇಲ್ಸ್ ಅಬೌಟ್ ಸೌತ್ ಇಂಡಿಯಾ ಟೂರ್ ಪ್ಯಾಕೇಜ್, ಸೀಕಿಂಗ್ ಡೀಟೇಲ್ಸ್ ಅಬೌಟ್ ಸೌತ್ ಇಂಡಿಯಾ ಟೂರ್ ಪ್ಯಾಕೇಜ್. Subject, seeking details about South India tour package. South India tour package. ಸೊ ಇದಾದ ನಂತರ ನೀವೇನು ಬರೀಬೇಕೀಗ, ಸ್ಯಾಲ್ಯುಟೇಷನ್, ದಟ್ ಈಸ್
ರೆಸ್ಪೆಕ್ಟೆಡ್ ಸರ್ ಅಥವಾ ಡಿಯರ್ ಸರ್. ಡಿಯರ್ ಸರ್ ಕಮ್. ಈಗ ನೀವೇನು ಬರ್ತೀರಾ, ಕಂಪೋಸ್ ಇಮೇಲ್ ಸೆಕ್ಷನ್ ಒಳಗೆ ನಾವೇನೇನು ಬರಿತೀವಿ, ನೀವು ಬರಿಬೇಕಾಗಿರುವಂತಹ ಕಂಟೆಂಟನ್ನು ನಾವಿಲ್ಲಿ ಬರೀತೀವಿ. ಸೊ ನಿಮ್ಮ ಕಂಟೆಂಟಲ್ಲಿ ಏನಿರುತ್ತೆ, ಅವರ್ ಫ್ಯಾಮಿಲಿ ಈಸ್ ಪ್ಲ್ಯಾನಿಂಗ್ ಸೌತ್ ಇಂಡಿಯಾ ಟೂರ್ ಫಾರ್ ಅಬೌಟ್ ಎ ವೀಕ್. ಇದನ್ನು ಮೆನ್ಷನ್ ಮಾಡಿಬಿಟ್ಟು ಕುಡ್ ಯು ಪ್ಲೀಸ್ ಫರ್ನಿಶ್ ಅಸ್ ಡೀಟೇಲ್ಸ್ ಅಬೌಟ್ ದ ಸೌತ್ ಇಂಡಿಯಾ ಟೂರ್ ಪ್ಯಾಕೇಜ್, ಇದನ್ನು ಬರಿಬೇಕು. ಸೊ ನಿಮಗೆ ಅಲ್ಲಿ ಬೇಕಿರುವಂಥ ಇನ್ಫಾರ್ಮೇಷನ್ ಯೋರ್ ರಿಪ್ಲೈ ಆರ್ ವಿತ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಐ ರಿಕ್ವೆಸ್ಟ್ ಯು ಟು ಫರ್ನಿಶ್ ಆರ್ ಐ ರಿಕ್ವೆಸ್ಟ್ ಯು ಟು ಪ್ರೊವೈಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ನೀವಲ್ಲಿ ಏನೇನು ಬರಿಬೋದು, ಡೀಟೇಲ್ಸ್ ಆಫ್ ಪ್ಲೇಸಸ್ ಕವರ್ಡ್. ಸೊ ಅದಾದ ನಂತರ ಡ್ಯೂರೇಷನ್ ಆಫ್ ದ ಟೂರ್, ಅದಾದ ನಂತರ ಫೆಸಿಲಿಟಿ ಆಫ್ ಅಕಾಮಡೇಷನ್, ಕೈಂಡ್ ಆಫ್ ಅಕಾಮಡೇಷನ್ ಏನಿರುತ್ತೆ ಅದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಇದಿಷ್ಟನ್ನು ನೀವು, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ದ ಫೀಸ್, ಐ ಮೀನ್ ದ ಅಮೌಂಟ್ ದಟ್ ದ ಎಂಟೈರ್ ಟೂರ್ ಪ್ಯಾಕೇಜ್ ಕಾಸ್ಟ್ಸ್, ಇದಿಷ್ಟನ್ನು ನಾವಲ್ಲಿ ಬರಬೇಕಾಗುತ್ತೆ. ಸೊ ಡಿಯರ್ ಸರ್, ಐ ಮೀನ್ ಮತ್ತೊಂದು ಲೈನ್ ಬಿಟ್ಟು ಈಗ ಕಂಪೋಸ್ ಇಮೇಲ್ ಸೆಕ್ಷನ್ ಒಳಗೆ ನೀವು ಬರೀತಿರೋದು, ಅವರ್ ಫ್ಯಾಮಿಲಿ ಈಸ್ ಪ್ಲ್ಯಾನಿಂಗ್ ಆಫ್ a week tour ಅಥವಾ 10 days tour ಅಂತ ಮೆನ್ಷನ್ ಆಫ್ 10 days tour of South India. Okay, next we request you to provide us the following information. I request you to provide us the following information. ಸ್ಟಾಪ್. ಸೊ ಒಂದು ಲೈನನ್ನು ಬಿಟ್ಟು ನಾನು ಆಗಲೇ ಹೇಳಿದಂತೆ ನೀವೇನೇನಿನ್ನ ಇದರೊಳಗೆ ಬರೀಬೇಕು. ವೆರಿ ಇಂಪಾರ್ಟೆಂಟ್ಲಿ ಪ್ಲೇಸಸ್ ದಟ್ ಯು ವಿಶ್ ಟು ಕವರ್. ಸೊ ಪ್ಲೇಸಸ್ ಕವರ್ಡ್, ಪ್ಲೇಸಸ್ ಆಫ್ ವಿಸಿಟ್, ಪ್ಲೇಸಸ್ ಆಫ್ ವಿಸಿಟ್. ಅದಾದ ನಂತರ ಡ್ಯೂರೇಷನ್ ನೀವೇ ಮೆನ್ಷನ್ ಮಾಡಿದ್ದೀರಾ, ಬಟ್ ಆದರೂ ಕೂಡ 10 days ಅಂತ ಹೇಳಿದರೆ ಇಟ್ ಕುಡ್ ಬಿ ಸಮಟೈಮ್ಸ್ ಇಟ್ ಕುಡ್ ಬಿ 8 day ಟೂರ್ ಪ್ಯಾಕೇಜ್, ಆರ್ ಸಮಟೈಮ್ಸ್ ಇಟ್ ಕುಡ್ ಬಿ 15 day ಟೂರ್ ಪ್ಯಾಕೇಜ್, 14 days 14 nights 15 day ಟೂರ್ ಪ್ಯಾಕೇಜ್. ಈ ರೀತಿ ಅವರ ಟೂರ್ ಪ್ಯಾಕೇಜ್ ಏನಿದೆ ಅನ್ನೋದನ್ನು ನಾವು ತಿಳ್ಕೊಂಡಂತೆ ಡ್ಯೂರೇಷನ್ ಆಫ್ ದಟ್ ಟೂರ್ ಪ್ಯಾಕೇಜ್. ಡ್ಯೂರೇಷನ್ ಆಫ್ ದ ಟೂರ್ ಪ್ಯಾಕೇಜ್. ಅದಾದ ನಂತರ ನಾವು ಕಟ್ಟಬೇಕಾಗಿರುವಂತಹ ಹಣ, ಅದಕ್ಕೂ ಮುಖ್ಯವಾಗಿ ಅಕಾಮಡೇಷನ್ ಫೆಸಿಲಿಟಿ and food facility, mode of transport, next one, mode of transport, okay, ಯಾವ ಮೋಡ್, ರೈಲ್ವೇಸ, ಅವರದೇ ಆಗಿರ್ತಕ್ಕಂತಹ ಬಸ್ ಪ್ಯಾಕೇಜ್ ಇರೋಣ ಆ ರೀತಿ. ಅದಾದ ನಂತರ ಇದೆಲ್ಲದಕ್ಕೂ ಟೋಟಲ್ ಫೀಸ್ ಆಫ್ ದ ಪ್ಯಾಕೇಜ್, total fees for the
ಅಥವಾ ಟೋಟಲ್ ಫೀ ಪರ್ ಹೆಡ್. ಅವ್ರು ಯಾವಾಗಲೂ ಪರ್ ಹೆಡೇ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಲೈನ್ ಬಿಟ್ಟ ನಂತರ ಅವೇಟಿಂಗ್ ಫಾರ್ ಇನ್ಫಾರ್ಮೇಷನ್, ಯಾಕಂದರೆ ನಾವಿದನ್ನು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಇನ್ಫಾರ್ಮೇಷನ್ ಕೇಳ್ತಾ ಇದ್ದೇವೆ. ಹಾಗಾಗಿ ಒಂದು ಲೈನ್ ಬಿಟ್ಟು ಅವೇಟಿಂಗ್ ಫಾರ್ ಇನ್ಫಾರ್ಮೇಷನ್. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತೀರಿ, ಒಂದು ಲೈನ್ ಬಿಟ್ಟು ಥ್ಯಾಂಕ್ ಯು ಕಮ. ನೆಕ್ಸ್ಟ್ ನೀವ್ಯಾರು ಮೇಲ್ ಹಾಕಿದ್ದೀರೋ ಆ ಪರ್ಸನ್ನ ಹೆಸರೇನಿದೆ ಅದನ್ನು ಅಲ್ಲಿ ಯುವರ್ ಸಿನ್ಸಿಯರ್ಲಿ ಇದಿಷ್ಟು ನಾವು ಬರಿಬೇಕಾಗಿರುವಂತಹ ಮೇಲ್ ರೈಟಿಂಗ್. ಸೊ ಐ ಹೋಪ್ based on some of the examples that I have given you, you will be able to answer some more questions related to the topic. So ಇಲ್ಲಿಗೆ ನಮ್ಮ ಲೆಟರ್ ರೈಟಿಂಗ್ ಆಸ್ಪೆಕ್ಟ್ ಏನಿದೆ with regard to your first PU ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.